ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಏನಪ್ಪ ಅಂತ ಅಂದರೆ ನನ್ನ ಸಲೂನ್ ಹಿಂಗೆ ರೆಡಿ ಆಗ್ತಿದೆ ಅಂತ ಫುಲ್ ಕಂಪ್ಲೀಟಾಗಿ ನೋಡ್ಕೊಂಬರೋಣ ಬನ್ನಿ. ವರ್ಕ್ ಇಷ್ಟು ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಸ್ವಲ್ಪ ಇಶ್ಯೂಸ್ ಆಗಿ ವರ್ಕ್ ಸ್ಟಾಪ್ ಮಾಡೋ ಪರಿಸ್ಥಿತಿ ಬಂದಿದೆ. ಐ ಡೋಂಟ್ ನೋ ವೈ, ನನಗೆ ಹಿಂಗಾಗತ್ತೆ ಅಂತ ಗೊತ್ತಿಲ್ಲ ಯಾಕೆ ಅಂತ. ಇನ್ನು ಏನೇನೆಲ್ಲ ಬರುತ್ತೆ ಮುಂದೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಬಟ್ ಎಲ್ಲದೂ ತಗೋಬೇಕು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತು ಎಷ್ಟು ವರ್ಕ್ ಆಗಿದೆ ಅಂತ ನೋಡೋದಕ್ಕೆ ಅಂತ ಬಂದೆ. ಬಟ್ 2-3 ಡೇಸಿಂದ ಸಮ್ ಇಶ್ಯೂಸ್ ಆಗಿ ಸ್ಟಾಪ್ ಆಗಿದೆ ವರ್ಕು. ಅಗೇನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಾಗ್ತಲ್ಲ, ಎಲ್ಲ ವಿಷಯದಲ್ಲೂ ಡಿಲೇ ಆಗ್ತಾಯಿದೆ. ಐ ಡೋಂಟ್ ನೋ ವೈ, ಯಾಕೆ ಡಿಲೇ ಆಗ್ತಿದೆ ಅಂತ. ಪ್ರತಿ ಸರಿನೂ ಪ್ರತಿ ಒಂದೊಂದು ಸ್ಟೆಪ್ಪಿಗೂ ಡಿಲೇ ಆಗ್ತಾನೆ ಬರ್ತಿದೆ. ಗೊತ್ತಿಲ್ಲ ನಾನು ಇದು ಮಾಡ್ತಿರೋದು ಕರೆಕ್ಟಾ ರಾಂಗಾ ಅನ್ನೋದೇ ನನಗೆ ಒಂದೊಂದು ಸರಿ ಡೌಟ್ ಬಂದುಬಿಡುತ್ತೆ. ಬಟ್ ಸ್ಟಿಲ್ ನಾನು ಎಲ್ಲ ಪ್ರೊಸೆಸರು ಮುಗಿಸ್ಕೊಂಡೇ ನಾನು ಡಿಸೈಡ್ ಮಾಡ್ಕೊಂಡು ಫೈನಲಾಗಿ ನಾನು ಮಾಡಲೇಬೇಕು ಅಂತ ಡಿಸಿಷನ್ ತೊಗೊಂಡಿದ್ದು. ಬಟ್ ಸ್ಟಿಲ್ ಪ್ರತಿ ಸರಿನೂ ಸಮ್ ಇಶ್ಯೂಸ್ ಆಗಿ ಡಿಲೇ ಆಗ್ತಾನೆ ಬರ್ತಿದೆ. ನನಗೆ ಆ್ಯಕ್ಚುಲಿ ಟೈಮೂ ಇಲ್ಲ. ನನಗೆ ಇರೋದು ಕಮ್ಮಿ ಟೈಮ್ ಇರೋದ್ರಿಂದ ನನಗೆ ಬೇಗ ವರ್ಕ್ ಸ್ಟಾರ್ಟ್ ಆಗಬೇಕು, ಎಲ್ಲ ಪ್ರೊಸೀಜರು ಬೇಗ ಮುಗಿಬೇಕು ಅಂತ ಅಂದ್ಕೊತಿದ್ದೀನಿ. ಬಟ್ ಸ್ಟಿಲ್ ಏನೋ ಒಂದು ಕಾರಣದಿಂದಾಗಿ ಡಿಲೇ ಆಗ್ತಾನೇ ಇದೆ. ನಾನಿನ್ನು ಎಷ್ಟು ಸ್ಟ್ರಾಂಗ್ ಆಗಬೇಕೋ ಗೊತ್ತಾಗ್ತಾಯಿಲ್ಲ. ತುಂಬ ವೀಕ್ ಆಗ್ತಾಯಿದ್ದೀನಿ ಅಂತ ಅನ್ನಿಸ್ತಿದೆ. ಬಟ್ ಸ್ಟಿಲ್ ನಾನು ವೀಕ್ ಆದರೆ ಯಾವ ಕೆಲಸನೂ ನಡೆಯಲ್ಲ. ಆ್ಯಕ್ಚುಲಿ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತ ಅಂದರೆ ದುಡ್ಡಿಲ್ಲ ಅಂತ ಅಂದರೆ ಏನೂ ಆಗಲ್ಲ. ಆ್ಯಂಡ್ ಸಪೋರ್ಟ್ ಇದ್ದಾರೆ ಅಂತ ಅಂದ್ಕೊಂಡು ನೀವೇನಾದರೂ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರೆ ನೋ, ನೆವರ್. ಯಾರೂ ಸಪೋರ್ಟಿಗೆ ಬರಲ್ಲ. ನಮಗೆ ನಾವೇ ಆಗಬೇಕು, ಯಾರೂ ನಮಗೆ ಆಗಲ್ಲ. ಸೊ ದಟ್ಸ್ ಇಟ್. ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಫೈನಲಿ ಸ್ವಲ್ಪ ದಿನ ಆದಮೇಲೆ ಇವತ್ತು ಮತ್ತೆ ವರ್ಕು ಸ್ಟಾರ್ಟ್ ಮಾಡಿಸ್ತಿದ್ದೀವಿ. ಸೊ ಅವರೆಲ್ಲ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ ಅವರಿಗೋಸ್ಕರ. ಇನ್ನು ಮುಂದೆನಾದರೂ ಸ್ಟಾಪ್ ಆಗದೆ ಇರೋ ಹಾಗೆ ಕಂಟಿನ್ಯೂ ಆಗಲಿ ವರ್ಕ್ ಅಂತ ಆ ದೇವ್ರನ್ನ ಬೇಡ್ಕೊತೀನಿ. ನೋಡೋಣ ಇನ್ನು ಏನೇನಾಗುತ್ತೋ ಅಂತ. ಈಗ ಸದ್ಯಕ್ಕೆ ನಾನು ಲಾಸ್ಟು ಏನು ತೋರಿಸಿದ್ನೋ ಅದಷ್ಟೇ ಹೋಲ್ಡಲ್ಲಿತ್ತು. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿಸ್ಬೇಕು. ಈಗ ರೀಸ್ಟಾರ್ಟ್ ಆಗಿದೆ. ಇವತ್ತು ಫಾಲ್ಸ್ ಸೀಲಿಂಗ್ ಅವ್ರು ಬಂದಿದ್ದರು. ಫಾಲ್ಸ್ ಸೀಲಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊತಿದ್ರು. ಈಗ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಬೇರೆಯವರು ಕಾರ್ಪೆಂಟರ್ ಬಂದು ಅವರು ಕೂಡ ಅವ್ರ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ರು. ಹೀಗೆ ಬೇಗ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಬಿಕಾಸ್ ನನಗೆ ಟೈಮ್ ಇಲ್ದಿರೋದ್ರಿಂದ ಬೇಗ ಕೆಲಸ ಮುಗಿಸ್ಬೇಕು ಅಂತ ಮತ್ತೆ ರೀಸ್ಟಾರ್ಟ್ ಮಾಡಾದ್ಮೇಲೆ ಎಲ್ರಿಗೂ ಹೇಳಿದ್ದೆ. ಸೊ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ನಾನು ಅಂದ್ಕೊಂಡಿರೋ ಹಾಗೆ ಆದಷ್ಟು ಬೇಗ ಕಂಪ್ಲೀಟ್ ಆದರೆ ನನಗೂ ಒಳ್ಳೆಯದು. ಲ್ಯಾಮಿನೇಷನ್ ಶೀಟೆಲ್ಲ ಹಾಕ್ಬಿಟ್ಟಿದ್ದಾರೆ. ಇವಾಗ ಫಾಲ್ಸ್ ಸೀಲಿಂಗು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಪ್ಲಂಬಿಂಗ್ ವರ್ಕ್ ನೆಕ್ಸ್ಟು ರೆಡಿ ಮಾಡ್ಕೊತಿದ್ದಾರೆ. ಅವರು ಕೂಡ ಬಂದಿದ್ದರು. ಅವರು ಕಂಪ್ಲೀಟಾಗಿ ರೆಡಿ ಮಾಡ್ಕೊತಿದ್ದಾರೆ. ಕಂಪ್ಲೀಟ್ ಮಾಡಿಕೊಂಡು ಇವಾಗ ಅದನ್ನು ಕಂಪ್ಲೀಟಾಗಿ ಸ್ಟೇಜ್ ಮಾಡಬೇಕು. ಅದು ಪ್ಲ್ಯಾಟ್ಫಾರ್ಮು ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಸಲೂನ್ ಹತ್ರ ಬಂದೆ ನಾನು. ಇನ್ನು ಎಷ್ಟು ಕೆಲಸ ಆಗಿದೆ ಅಂತ ನೋಡುವ. ಟೈಮ್ ಜಾಸ್ತಿ ಇಲ್ಲ, ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು. ನೋಡ್ಕೊಂಬರೋಣ ಬನ್ನಿ. ಇವಾಗ ನೇಮ್ ಬೋರ್ಡ್ ಬಂದಿದ್ದಾರೆ. ನೇಮ್ ಬೋರ್ಡ್ ಅವರು ಫಿಕ್ಸ್ ಮಾಡಿಸ್ಬೇಕು. ಸೊ ನೋಡುವ ಹೆಂಗೆ ಕಾಣಿಸುತ್ತೆ ಫೈನಲ್ ಅಂತ.
ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮೇಲ್ ಫಿಕ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಒಳಗಡೆ ಪ್ರೈಮರ್ ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ಫಿಕ್ಸ್ ಆಗಿದ್ದಾಯಿತು. ದಿಸ್ ಇಸ್ ಮೈ ಸಲೂನ್ ನೇಮ್ ಬೋರ್ಡ್. ಸಕ್ಕತ್ತಾಗಿ ಕಾಣಿಸ್ತಿದೆ ಅನಿಸ್ತಿದೆ ಅಲ್ವಾ. ಈಗ ಜಸ್ಟು ಮನೆಗೆ ಬಂದೆ. ಫುಲ್ಲು ಟಯರ್ಡು. ಬೆಳಗ್ಗೆಯಿಂದನೂ ನೇಮ್ ಬೋರ್ಡ್ ಮಾಡಿಸೋ ಅಷ್ಟರಲ್ಲಿ ಸಾಕಾಗೋಯ್ತು ನನಗಂತೂ. ಫಿಕ್ಸ್ ಮಾಡಿಸೋ ಅಷ್ಟರಲ್ಲಿ ಯಾಕೆ ಲೇಟ್ ಆಯಿತು ಅಂದರೆ ಬಿಕಾಸ್ ಕರೆಂಟ್ ಹೋಗಿತ್ತು, ಪವರ್ ಹೋಗಿತ್ತು. ಏನೋ ಇವತ್ತು ಪ್ರಾಬ್ಲಮ್ ಇರೋದ್ರಿಂದ 5 ಗಂಟೆವರೆಗೂ ಪವರ್ ಬರಲ್ಲ ಅಂತ. ಅದಾಗಿ ಮತ್ತೆ ಏನೇನೋ ಸಾಹಸ ಮಾಡಿ ಜನ್ರೇಟರ್ ಎಲ್ಲ ತೊಗೊಂಡು ಬಂದು ಆಮೇಲೆ ಫಿಕ್ಸ್ ಮಾಡಿಸಿದ್ದಾಯಿತು. ತುಂಬ ಅದೇ ಡಿಲೇ ಆಗೋಯಿತು. ನನಗಂತೂ ಈ ಬಿಸಿಲಲ್ಲಿ ಬೆಳಗ್ಗೆಯಿಂದ ನಿಂತ್ಕೊಂಡು ವೆಯ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ಲು ಸುಸ್ತಾಗೋಗ್ಬಿಟ್ಟಿದ್ದೀನಿ. ಸೊ ಈಗ ರೆಸ್ಟ್ ಮಾಡಬೇಕು. ಓಕೆ, ಇವತ್ತಿಂದು ವರ್ಕು ಇಷ್ಟಿತ್ತು. ನಾಳೆ ವರ್ಕು ಏನಿರುತ್ತೆ ಅಂತ ನಾಳೆ ತೋರಿಸ್ತೀನಿ. ನಾಳೆ ಸಿಗುವ. ಬಾಯ್. ಫುಲ್ಲು ಡಸ್ಟ್ ಬರ್ತಿದೆ, ನಿಂತ್ಕೊಳ್ಳೋಕ್ಕಾಗ್ತಲ್ಲ ನನಗಂತೂ. ಎಷ್ಟು ವರ್ಕ್ ನಡೀತದೆ. ಆಲ್ಮೋಸ್ಟ್ ಎಲ್ಲ ಕಡೆ ಕಂಪ್ಲೀಟ್ ಆಗ್ತಾ ಇದೆ. ಈಗ ಸಣ್ಣ ಪುಟ್ಟ ಕೆಲಸಗಳೇ ಟೈಮ್ ಹಿಡಿತಾ ಇರೋದು. ಎಲ್ಲ ಹಿಂಗೆ ಕಾಣಿಸ್ತಿದೆ ಅಂತ. ಪೈಂಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಫರ್ನಿಚರ್ ಎಲ್ಲ ಬರುತ್ತೆ ಇವತ್ತು. ಇವತ್ತೇ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಟೈಮ್ ಜಾಸ್ತಿ ಇಲ್ಲ ನಮಗೆ. ನೇಮ್ ಬೋರ್ಡು ಕಂಪ್ಲೀಟ್ ಆಯಿತು. ನಮ್ಮ ಮನೆಯವರು ಕೂಡ ಬಂದು ಹೆಲ್ಪ್ ಮಾಡ್ತಾಯಿದ್ರು, ಬೇಗ ಎಲ್ಲ ಕೆಲಸ ಮುಗಿಲಿ ಅಂತ. ಪಾಪ ಎಲ್ಲರೂ ಹೆಲ್ಪ್ ಮಾಡಿದ್ರು. ಇವತ್ತು ಲಾಸ್ಟ್ ದಿನ ವರ್ಕು. ಇವತ್ತು ಕಂಪ್ಲೀಟ್ ಆಗೋದ್ರೆ ಇನ್ನು ನಾಳೆಯಿಂದ ಗ್ರ್ಯಾಂಡ್ ಓಪನಿಂಗು. ಅದಾದಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗೋದೆ. ಇನ್ನು ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ನೋಡ್ಕೊಂಬಲ್ವ. ಸ್ವಲ್ಪ ಮಾಡ್ತಿದ್ದಾರೆ. ಅಲ್ಲೂ ಮಾಡ್ತಿದ್ದಾರೆ. ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಮೇಕಿಂಗ್ ವಿಡಿಯೋ ಇದು ಇಷ್ಟ ಆಗಿದೆ. ನಾಳೆ ಗ್ರ್ಯಾಂಡ್ ಓಪನಿಂಗು. ಅದು ಹೆಂಗೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ಇವತ್ತಿಗೆ ಈ ವ್ಲಾಗು ಕಂಪ್ಲೀಟ್ ಆಗಿದೆ. ಸೊ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಂತೂ ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ. ಇನ್ನು ಬೇಜಾನ್ ಕೆಲಸ ಇದೆ. ನಾಳೆ ಸಿಗ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಅಂತಂದರೆ ಗ್ರ್ಯಾಂಡ್ ಓಪನಿಂಗ್. ಅಲ್ಲಿ ಸಿಗುವ. ಅಲ್ಲಿವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.